ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಮಾತಾಡಲೇಬೇಕಾದ ವಿಷಯಗಳು ಯಾವೆಲ್ಲ ಗೊತ್ತಾ? ಗಿಲ್ಲಿ ಮೇಲೆ ಹಲ್ಲೆಯಾದ ವಿಷಯದಿಂದ ಹಿಡಿದು ಗಿಲ್ಲಿಗೆ ಕಳಪೆ ಕೊಟ್ಟು ಜೈಲಿಗೆ ಕಳಿಸಿರೋವರೆಗೂ ಕೂಡ ಕಿಚ್ಚ ಮಾತಾಡಲೇಬೇಕು, ಚಳಿ ಬಿಡಿಸಲೇಬೇಕು. ರಿಷಿ ಗಿಲ್ಲಿ ಮೇಲೆ ಹಲ್ಲೆ ಮಾಡಿದ್ರು, ಇನ್ನು ಬಿಗ್ ಬಾಸ್ ಮನೆಯಲ್ಲಿ ರಿಷಿ ಇರೋದು ಯಾಕೆ? ರಿಷಿ ಗಿಲ್ಲಿನ ತಳ್ಳಾಡುವಾಗ ಬಂದು ಜಗಳ ನಿಲ್ಲಿಸಿದ ರಕ್ಷಿತಾಕ್ಕೆ ಕಿಚ್ಚನ ಚಪ್ಪಾಳೆ ಸಿಗುತ್ತಾ? ಅಥವಾ ಇಷ್ಟು ದಿನ ಮನೆಯಲ್ಲಿ ಮಂಕಾಗಿದ್ದ ಹಳ್ಳಿಪೋರ ಮಾಳು ಪುಟಿದೆದ್ದು ಕ್ಯಾಪ್ಟನ್ ಆಗಿದ್ದಕ್ಕೆ ಮಾಳುವಿನಲ್ಲಿ ಆದ ಬದಲಾವಣೆಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತಾ? ರಕ್ಷಿತಾ ಮನೆಯಿಂದ ಬಂದ ಪತ್ರ ಸಿಗದಂತೆ ಕುತಂತ್ರ ಮಾಡಿದ ಅಶ್ವಿನಿಗೆ ಮಾನವೀಯತೆಯ ಪಾಠ ಮಾಡ್ತಾರ ಕಿಚ್ಚ? ಕಳಪೆ ಕೊಡುವ ಮುನ್ನ ಅಶ್ವಿನಿ, ಸುಧೀರ್, ರಿಷಿ, ಧ್ರುವನ್ ಗಿಲ್ಲಿಗೆ ಈ ಬಾರಿ ಕಳಪೆ ಕೊಡೋಣ ಅಂತ ಡಿಸ್ಕಸ್ ಮಾಡಿದ್ದಕ್ಕೆ ಅಶ್ವಿನಿ ಟೀಮ್ ಗಿತಿಯ ಮಾರಿ ಹಬ್ಬ. ಇನ್ನು ಅಶ್ವಿನಿ, ಗಿಲ್ಲಿ, ಸುಧೀರ್, ರಾಶಿಕಾ, ಸೂರಜ್, ಧನುಷ್, ಸ್ಪಂದನ, ಧ್ರುವಂತ್, ಚಂದ್ರಪ್ರಭಾ ಇವರ ಮೇಲೆ ಎಲಿಮಿನೇಷನ್ ತೂಗುಗತ್ತಿ ತೂಗ್ತಾ ಇದೆ. ಈ ವಾರ ಯಾರು ಹೋಗ್ತಾರೆ, ಯಾರು ಇರ್ತಾರೆ, ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಶನಿವಾರ ಬಂತು ಅಂತಂದ್ರೆ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಯಾವೆಲ್ಲ ವಿಷಯಗಳ ಬಗ್ಗೆ ಮಾತಾಡ್ತಾರೆ, ಯಾವೆಲ್ಲ ವಿಷಯಗಳನ್ನ ಮೇನ್ ಆಗಿ ಹೈಲೈಟ್ ಮಾಡಲೇಬೇಕು, ಯಾರಿಗೆಲ್ಲ ಚಳಿ ಬಿಡಿಸಬೇಕು ಅನ್ನೋ ಚರ್ಚೆಗಳು ಪ್ರತಿ ವಾರ ನಡೀತಾ ಇರುತ್ತೆ. ಆದ್ರೆ ಈ ವಾರ ಸ್ಪೆಷಲ್ ಏನು ಅಂತಂದ್ರೆ, ಈ ವಾರ ಸ್ಪರ್ಧಿಗಳಿಗೆ ಯಾವುದೇ ಟಾಸ್ಕ್ ಅಂತೂ ಇರಲಿಲ್ಲ. ಯಾರು ವಿನ್ ಆದ್ರೂ, ಯಾರು ಕಳಪೆಯಾಗಿ ಆಟ ಆಡಿದ್ರು ಅಂತ ಹೇಳೋಕೆ ಆಗೋದಿಲ್ಲ. ಈ ವಾರ ಒಂದು ರೀತಿಯಾಗಿ ಫ್ಯಾಮಿಲಿ ರೌಂಡ್ ತರ ಇತ್ತು. ಲೆಟರ್ಗಳು ಬರುತ್ತೆ, ಯಾರಿಗೆ ಲೆಟರ್ ಸಿಗುತ್ತೆ ಅವರು ಸೇವ್, ಯಾರಿಗೆ ಲೆಟರ್ ಸಿಗೋದಿಲ್ಲ, ಕೆಲವರು ತ್ಯಾಗ ಮಾಡಿದ್ರು, ಕೆಲವರು ಬೇಕು ಅಂತ ಕುತಂತ್ರ ಮಾಡಿ ಅವರಿಗೆ ಪತ್ರ ಸಿಗೋದನ್ನ ನಿಲ್ಲಿಸಿದ್ರು. ಯಾರು ಲೆಟರ್ನ ಪಡೆದುಕೊಂಡ್ರು ಅವರು ಸೇವ್ ಆದ್ರು, ಲೆಟರ್ ಪಡೆದುಕೊಳ್ಳದೇ ಇರುವವರು ನಾಮಿನೇಷನ್ ರೌಂಡ್ ನಲ್ಲಿ ಹಾಗೆ ಇದ್ದಾರೆ. ಇನ್ನು ಹೊರಗಡೆಯಿಂದ ಬಂದಂತಹ ಜನ ಯಾರು ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ ಅವರು ಬಹುಮತದಿಂದ ಆಯ್ಕೆ ಮಾಡಿ ಒಬ್ಬರನ್ನ ಕ್ಯಾಪ್ಟನ್ ಮಾಡಿ ಹೋದ್ರು. ಅದರಲ್ಲಿ ಒಂದಷ್ಟು ಜನ ತುಂಬಾ ಚೆನ್ನಾಗಿ ಮಾತನಾಡಿ ಜನಗಳ ಮನಸ್ಸನ್ನ ಕದ್ದು ಅತಿ ಹೆಚ್ಚಿನ ಓಟನ್ನ ಪಡೆದು ಕ್ಯಾಪ್ಟನ್ ಆದ್ರು, ಅದುವೇ ಮಾಳು. ಹೀಗೆ ಈ ರೀತಿಯಾಗಿ ಈ ವಾರ ಸರ್ವೈವ್ ಆಯಿತು. ಈ ವಾರದಲ್ಲಿ ಒಂದು ರೀತಿಯಾಗಿ ಮಿಕ್ಸ್ಡ್ ಎಮೋಷನ್ಸ್ ಕೂಡ ಇತ್ತು. ನಗು ಇತ್ತು, ಅಳು ಇತ್ತು, ಆದ್ರೆ ಆಟ ಇರಲಿಲ್ಲ, ಚಟುವಟಿಕೆಗಳಿದ್ವು. ನೋಡಿ, ಈ ಲೆಟರ್ ಅನ್ನೋ ಈ ವಿಷಯ ಏನಿತ್ತಲ್ಲ, ಟಾಸ್ಕ್ ಕೊಡುವುದಿಲ್ಲ, ಏನು ಚಟುವಟಿಕೆಗಳು ಇರೋದಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ರು ಬಹುಶಃ. ಆದ್ರೆ ಈ ಸ್ಪರ್ಧಿಗಳನ್ನ ಗಮನಿಸ್ತಾ ಇದ್ರೆ ಅಟ್ಲೀಸ್ಟ್ ಚಟುವಟಿಕೆಗಳನ್ನು ಕೂಡ ಕೊಡದೇ ಇದ್ರೆ ಇವರು ಅಲ್ಲಲ್ಲೇ ಬೀನ್ ಬ್ಯಾಗ್ ಮೇಲೆ ಕುತ್ಕೊಂಡು ಸುಮ್ಮನೆ ಹರಟೆ ಹೊಡ್ಕೊಂಡೆ ಈ ವಾರ ಕಳೆದು ಬಿಡ್ತಾರೆ ಅಂತ ಹೇಳಿ ಬಿಗ್ ಬಾಸ್ ಒಂದು ಚಟುವಟಿಕೆಯನ್ನು ಕೂಡ ನಿರ್ಮಾಣ ಮಾಡ್ತು. ಅದುವೇ ಮನೆಯಿಂದ ಲೆಟರ್ಗಳು ಬರುತ್ತೆ, ಅದರಲ್ಲಿ ಒಂದಷ್ಟು ಮೋಟಿವೇಶನ್ ಸಂದೇಶಗಳಿರುತ್ತೆ. ಇವರು ಯಾವ ರೀತಿಯಾಗಿ ಆಟ ಆಡಬೇಕು, ಇನ್ನು ಆಟದಲ್ಲಿ ಯಾವ ರೀತಿಯಾಗಿ ತಿದ್ದುಕೊಳ್ಬೇಕು, ಇನ್ನು ಯಾವ ರೀತಿಯಾಗಿ ಮೂವ್ ಆನ್ ಆಗಬೇಕು ಅನ್ನೋ ವಿಚಾರವಾಗಿ ಮನೆ ಮಂದಿ ಒಂದಷ್ಟು ಸಂದೇಶಗಳನ್ನ ತಮ್ಮ ಸ್ಪರ್ಧಿಗಳ ಕುರಿತಾಗಿ ಬರೆದು ಕಳಿಸಿದ್ರು. ಅದರಲ್ಲಿ ಏನಂತಂದ್ರೆ, ಕೆಲವರಿಗೆ ಈ ಲೆಟರ್ಗಳು ತುಂಬಾ ಹೆಲ್ಪ್ ಆಯ್ತು. ಇನ್ ಕೆಲವರಿಗೆ ಲೆಟರ್ ಬಂದ್ರೇನು, ಬರ್ದೇ ಇದ್ರೆ ಏನು, ನನ್ನ ಆಟ ಹೀಗೆ ಇರುತ್ತೆ, ನಾನು ಹೀಗೆ ಆಟ ಆಡ್ಕೊಂಡು ಹೋಗ್ತೀನಿ ಅನ್ನೋ ರೀತಿಯಾಗಿ ಕೆಲವೊಂದಿಷ್ಟು ಸ್ಪರ್ಧಿಗಳು ಮೊಂಡುವಾದವನ್ನ ಮಾಡ್ತಾ ಇದ್ದಾರೆ. ಅಶ್ವಿನಿ ಅಂಡ್ ಟೀಮ್ ನಿಮ್ಗೆ ಗೊತ್ತಿದೆ. ನೋಡಿ, ಇಲ್ಲಿ ಮಾಳು ಅವರಿಗೆ ಬಂದಿರುವಂತ ಆ ಲೆಟರ್ ಮಾಳುವಿನ ಆಟದ ದಿಕ್ಕನ್ನೇ ಬದಲಿಸಿತು. ಅವ್ರ ಹೆಂಡತಿ ತುಂಬಾ ಚೆನ್ನಾಗಿ ಅವರ ಕುರಿತಾಗಿ, ಅವರ ಆಟದ ಕುರಿತಾಗಿ ಚೆನ್ನಾಗಿ ಬರೆದು ಕಳಿಸಿದ್ರು. ಅಂದ್ರೆ, ನೀವು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತನಾಡಿ, ಸೈಲೆಂಟ್ ಆಗಿ ಇರಕ್ ಹೋಗ್ಬೇಡಿ, ಸ್ಪರ್ಧಿಗಳ ಜೊತೆಗೆ ಎಲ್ಲರ ಜೊತೆಯೂ ಕೂಡ ನೀವು ಬೆರಿಬೇಕು, ಹಾಗೆ ಸ್ಟ್ಯಾಂಡ್ ತೆಗೆದುಕೊಳ್ಳುವ ಜಾಗದಲ್ಲಿ ನೀವು ಸ್ಟ್ಯಾಂಡ್ ತೆಗೆದುಕೊಳ್ಳಲೇಬೇಕು. ಉತ್ತರ ಕರ್ನಾಟಕದ ಭಾಷೆದಾಗ ಮಾತಾಡಿ, ಯಾವುದಕ್ಕೂ ಕೂಡ ನೀವು ಮುಜುಗರ ಪಡೋ ಅವಶ್ಯಕತೆನೇ ಇಲ್ಲ. ಇನ್ನೊಂದು, ನೀವು ಕ್ಯಾಪ್ಟನ್ ಆಗಬೇಕು, ಮತ್ತೆ ನೀವು ಕಿಚ್ಚನ ಚಪ್ಪಾಳೆಯನ್ನ ತೆಗೆದುಕೊಳ್ಳಲೇಬೇಕು ಅಂತ ಹೇಳಿ ಒಂದಿಷ್ಟು ಮೋಟಿವೇಶನ್ ಲೈನ್ಗಳನ್ನ ಮಾಳು ಅವರ ಮಡದಿ ಬರೆದು ಕಳಿಸಿದ್ರು. ಅದನ್ನ ಓದಿದಂತಹ ಮಾಳು ತನ್ನ ಆಟದಲ್ಲಿ ಈಗ ಒಂದಷ್ಟು ಬದಲಾವಣೆಗಳನ್ನ ಮಾಡಿಕೊಂಡಿದ್ದಾರೆ. ಹಾಗಾಗಿಯೇ ಬಂದಂತಹ ಜನಗಳ ಮುಂದೆ ಮಾಳು ತುಂಬಾ ಚೆನ್ನಾಗಿ ಮಾತನಾಡಿ ಓಟುಗಳನ್ನ ಗಿಟ್ಟಿಸಿಕೊಂಡಿರೋ ಕಾರಣಕ್ಕಾಗಿ ಇವತ್ತು ಮನೆಯ ಕ್ಯಾಪ್ಟನ್ ಆಗಿದ್ದಾರೆ. ಕಾದ್ ನೋಡೋಣ, ಮಾಳುಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತಾ ಇಲ್ವಾ ಅಂತ ಹೇಳಿ. ಇನ್ನೊಂದು ಕಡೆಗೆ ವಾರದ ಆರಂಭದಲ್ಲಿ ಏನೂ ಚಟುವಟಿಕೆ ಇಲ್ಲ ಅಂತ ಹೇಳಿ ಅಂದುಕೊಂಡಿದ್ರು, ಆದ್ರೂ ಮನೆಯಲ್ಲಿ ಜಗಳ ಶುರುವಾಯಿತು. ಯಾವ ವಿಚಾರ ಅಂತಂದ್ರೆ, ಗಿಲ್ಲಿ ಮತ್ತೆ ರಿಷಿ ವಿಚಾರಕ್ಕೆ ಜಗಳ ಶುರುವಾಗುತ್ತೆ. ಹೇಗೆ ಅಂತಂತಂದ್ರೆ, ನೋಡಿ, ಗಿಲ್ಲಿಗೇನೋ ಬಕೆಟ್ ಬೇಕಾಗಿತ್ತಂತೆ, ಕೊಡ್ಲಿಲ್ಲ ಈ ರಿಷಿ. ಹಾಗಾಗಿ ರಿಷಿಯ
ಬಟ್ಟೆಗಳನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ಬಾತ್ರೂಮ್ಗೆ ತೆಗೆದುಕೊಂಡು ಬಂದು ಹಾಕ್ತಾರೆ. ಆಗ ಸಿಟ್ಟಿಗೆದ್ದಂತಹ ರಿಷಿ ಗಿಲ್ಲಿ ಮೇಲೆ ಹಲ್ಲೆ ಮಾಡುವ ಮಟ್ಟಕ್ಕೆ ಹೋಗ್ತಾಳೆ. ನೋಡಿ, ಬಿಗ್ ಬಾಸ್ ಮನೆಯಲ್ಲಿ ಹಲ್ಲೆ ಮಾಡಿದ್ರು ಇದುವರೆಗೂ ಕೂಡ ಯಾರು ಉಳ್ಕೊಂಡಿಲ್ಲ. ಆದರೆ ಈ ರಿಷಿನ ಯಾಕೆ ಇನ್ನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇಟ್ಟಿದ್ದಾರೆ ಅನ್ನೋದನ್ನ ಇಲ್ಲಿ ಕಿಚ್ಚ ಸುದೀಪ್ ಅವರು ಕ್ಲಾರಿಫಿಕೇಶನ್ ಕೊಡಬೇಕಾಗತ್ತೆ. ಹಾಗೆ ಇಲ್ಲಿ ಯಾವುದೇ ರೀತಿಯಾದಂಥ ಪಶ್ಚಾತ್ತಾಪವೂ ಕೂಡ ರಿಷಿಗಿರ್ಲಿಲ್ಲ ಈ ವಾರ ಪೂರ್ತಿ. ಇನ್ನಷ್ಟು ಅಹಮ್ಮಿನಿಂದನೇ ಈ ವಾರ ಸರ್ವೈವ್ ಆಗ್ಬಿಟ್ಲು. ಸೊ ಅವರಿಗೆ ಯಾವ ರೀತಿಯಾಗಿ ನೀತಿ ಪಾಠವನ್ನ ಕಲಿಸ್ತಾರೆ, ಮತ್ತೆ ಈ ವಾರದ ಅಂತ್ಯದಲ್ಲಿ ಅವರನ್ನ ಮನೆಯಿಂದ ಹೊರ ಕಳಿಸ್ಬೇಕು ಅಂತಂದ್ರೆ ಅವ್ರು ಬೇರೆ ಸೇವ್ ಆಗ್ಬಿಟ್ಟಿದ್ದಾರೆ. ಸೊ ಕಿಚ್ಚ ಈ ವಿಚಾರದಲ್ಲಿ ಯಾವ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಇಲ್ಲಿ ಬಹಳ ಸೂಕ್ಷ್ಮವಾಗಿ ಕಾದ್ ನೋಡ್ಬೇಕಾಗತ್ತೆ. ಯಾಕಂತಂದ್ರೆ ರಿಷಿಗೆ ಯಾವುದೇ ರೀತಿಯಾದಂತಹ ಚಾಟಿ ಚಳಿ ಬಿಡಿಸದೆ ಹೋದ್ರೆ ಮುಂದೆ ಕಂಟೆಸ್ಟೆಂಟ್ಗಳು ಹೀಗೆ ಒಬ್ಬರ ಮೇಲೆ ಒಬ್ರು ಹೊಡೆದಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಆಗ ಮ್ಯಾನ್ ಹ್ಯಾಂಡ್ಲಿಂಗ್ ಬಗ್ಗೆ ಯಾರಿಗೂ ಕೂಡ ಭಯನೂ ಇರೋದಿಲ್ಲ. ಎಲ್ಲರೂ ಹೊಡೆದಾಡ್ಕೊಂಡು ಆರಾಮಾಗಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಬಿಡ್ತಾರೆ. ಇನ್ನೊಂದು ಕಡೆಗೆ ರಿಷಿ ಮತ್ತೆ ಗಿಲ್ಲಿ ಕಿತ್ತಾಡೋ ಸಮಯದಲ್ಲಿ, ತಳ್ಳಾಡೋ ಸಮಯದಲ್ಲಿ ಆಗ ರಿಷಿನ ಬಂದು ತಡೆದಿದ್ದೆ ಈ ರಕ್ಷಿತಾಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಗುವ ಸಾಧ್ಯತೆಗಳು ಹೆಚ್ಚಿದೆ. ಯಾಕೆ ಅಂತ ಕೇಳಿದ್ರೆ, ನೋಡಿ, ಎಲ್ಲರೂ ಕೂಡ ಆ ಜಗಳನ ನೋಡ್ಕೊಂಡು ಕೂತಿದ್ರು. ಆ ಸಮಯದಲ್ಲಿ ಈ ರಿಷಿ ತುಂಬಾ ಅಂದ್ರೆ ತುಂಬಾ ಉದ್ವೇಗದಲ್ಲಿದ್ಲು, ತುಂಬಾ ಅಂದ್ರೆ ತುಂಬಾ ಸಿಟ್ಟಿನಲ್ಲಿದ್ಲು. ಆಗ ಇನ್ನಷ್ಟು ಹೊಡಿಬಹುದು, ಆಗ ಈಕೆನ ಮನೆಯಿಂದ ಹೊರ ಕಳಿಸ್ಬೋದು. ಯಾಕೆ ಅಂತಂದ್ರೆ ಆ ಸಮಯದಲ್ಲಿ ಗಿಲ್ಲಿನೂ ಕೂಡ ಆಕೆಯ ಮೇಲೆ ತಿರುಗೇಟನ್ನ ಕೊಟ್ಟಿದ್ರೆ, ಹೊಡೆದು ಬಿಟ್ಟಿದ್ರೆ, ಆಗ ಇಬ್ಬರನ್ನು ಕೂಡ ಮನೆಯಿಂದ ಹೊರ ಕಳಿಸುವ ಸಾಧ್ಯತೆ ಇತ್ತು. ಆಗ ಆ ಸಿಚುವೇಶನ್ ಅನ್ನ ತಡೆದಿದ್ದೆ ಈ ರಕ್ಷಿತಾ ಶೆಟ್ಟಿ. ಹಾಗಾಗಿ ರಕ್ಷಿತಾ ಶೆಟ್ಟಿಗೆ ಕಿಚ್ಚನ ಚಪ್ಪಾಳೆ ಕೊಡುವ ಸಾಧ್ಯತೆ ಇದೆ. ಯಾಕಂತಂದ್ರೆ ಈ ಚಿಕ್ಕ ವಯಸ್ಸಿಗೆ ರಕ್ಷಿತಾ ಶೆಟ್ಟಿಗೆ ಮನೆಯಲ್ಲಿರುವ ಕಂಟೆಸ್ಟೆಂಟ್ ಗಳಿಗಿಂತ ವಿಪರೀತವಾದಂತಹ ಮೆಚುರಿಟಿ ಇದೆ. ಸೊ ಹೀಗಾಗಿ ಕಿಚ್ಚನ ಚಪ್ಪಾಳೆ ಕಳೆದ 2 ವಾರದಿಂದ ರಕ್ಷಿತಾ ಶೆಟ್ಟಿಗೆ ಮಿಸ್ ಆಗ್ತಾನೆ ಬಂದಿದೆ. ಈ ವಾರ ಬಹುತೇಕ ರಕ್ಷಿತಾ ಶೆಟ್ಟಿಗೆ ಸಿಗುತ್ತೆ ಅಂತ ಹೇಳಿ ಮಾತಿದೆ. ಕಾದ್ ನೋಡೋಣ ಏನೆಲ್ಲ ಆಗಬಹುದು ಅಂತ ಹೇಳಿ. ಪ್ರತಿ ವಾರ ರಂಪಾಟ ಮಾಡ್ತಾ ಇದ್ದಂತಹ ಅಶ್ವಿನಿ ಗೌಡ ಈ ವಾರ ಅದ್ಯಾಕೋ ಏನೋ ಸೈಲೆಂಟ್ ಆದ್ಲು ಅಂತ ಹೇಳಿ ಯಾರು ಕೂಡ ಸುಮ್ಮನಾಗ್ಲಿಲ್ಲ. ಆದ್ರೆ ಅಶ್ವಿನಿ ಗೌಡ ಕುತಂತ್ರ ಕೆಲಸವನ್ನ ಮುಂದುವರಿಸಿದ್ಲು. ಇಲ್ಲಿ ಧ್ರುವಂತನ್ನ ಎತ್ಕಟ್ಟೋದು ಅಥವಾ ಈ ರಿಷಿಗೆ ಎಷ್ಟಾಗುತ್ತೋ ಅಷ್ಟು ಮನೆಯವರ ವಿರುದ್ಧ ಇಲ್ಲ ಸಲ್ಲದ ವಿಚಾರಗಳನ್ನ ಅವಳ ತಲೆಗೆ ತುಂಬಿ ಎಲ್ಲರನ್ನು ಕೂಡ ವಿಲನ್ ರೀತಿಯಾಗಿ ಬಿಂಬಿಸ್ತಾ ಇರುವಂತದ್ದು. ಹೀಗೆ ಮ್ಯಾನಿಪುಲೇಷನ್ ಕೆಲಸವನ್ನ ಅತಿ ಹೆಚ್ಚಾಗಿ ಮಾಡಿದ್ಲು. ಹೀಗಾಗಿ ಅಶ್ವಿನಿಗೆ ಸರಿಯಾಗಿ ಚಳಿ ಬಿಡಿಸೋ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ರಕ್ಷಿತಾ ಮನೆಯಿಂದ ಒಂದು ಲೆಟರ್ ಬಂದಿರತ್ತೆ. ಹೇಗಾದ್ರೂ ಮಾಡಿ ರಕ್ಷಿತಾ ಕೈಗೆ ಲೆಟರ್ ಸಿಗಲೇಬಾರದು ಅಂತ ಹೇಳ್ತಾಳೆ. ಅದರಲ್ಲೂ ನಾನಿವತ್ತು ಮನೆಯಲ್ಲಿ ವಿಲನ್ ತರ ಕಾಣಿಸ್ಕೊಳ್ತಾ ಇದ್ದೀನಿ, ಹೊರ ಜಗತ್ತು ಇವತ್ತು ನನ್ನನ್ನ ಈ ರೀತಿಯಾಗಿ ದ್ವೇಷಿಸ್ತಾ ಇದ್ದಾರೆ ಅಂತಂದ್ರೆ ಈ ರಕ್ಷಿತಾನೇ ಕಾರಣ, ಇವಳು ಮಾಡಿರೋ ಕುತಂತ್ರನೇ ಕಾರಣ ಅಂತ ಹೇಳಿ ಆಕೆ ಮಾಡಿರೋ ತಪ್ಪನ್ನೆಲ್ಲ ತೆಗೆದುಕೊಂಡು ಹೋಗಿ ಮತ್ತೆ ರಕ್ಷಿತಾ ತಲೆ ಮೇಲೆ ಹಾಕ್ತಾ ಇದ್ದಾಳೆ. ಅವಳನ್ನ ಎಂದೆಂದಿಗೂ ಕೂಡ ನಾ ಕ್ಷಮಿಸೋದೇ ಇಲ್ಲ, ಕ್ಷಮಿಸದಂತಹ ತಪ್ಪನ್ನ ಮಾಡಿಬಿಟ್ಟಿದ್ದಾಳೆ ರಕ್ಷಿತಾ ಶೆಟ್ಟಿ ಅಂತ ಹೇಳಿ ರಕ್ಷಿತಾ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಆಡಿದ್ಲು. ಅದರಲ್ಲೂ ಕಟುವಾಗಿ ಮಾತನಾಡಿದ್ಲು. ಮತ್ತೆ ಹೇಗಾದ್ರೂ ಮಾಡಿ ಪತ್ರ ಸಿಗೋಕ್ ನಾನು ಬಿಡೋದೇ ಇಲ್ಲ ಅಂತ ಹೇಳಿ ಗಟ್ಟಿ ನಿರ್ಧಾರವನ್ನ ಮಾಡಿದ್ಲು. ಹೀಗಾಗಿ ಈಕೆಯ ಕುತಂತ್ರ ಬುದ್ಧಿಯಿಂದಾಗಿ ಅಂದು ರಕ್ಷಿತಾಗೆ ಬಾಂಬೆಯಿಂದ ಬರಬೇಕಾಗಿದ್ದಂತ ಆ ಲೆಟರ್ ರಕ್ಷಿತಾ ಕೈಗೆ ಸಿಗದಂತೆ ಮಾಡಿ ರಕ್ಷಿತಾನ ನಾಮಿನೇಷನ್ ರೌಂಡ್ ನಲ್ಲಿ ಮುಂದುವರಿಸುವಂತೆ ಮಾಡಿದ್ಲು. ಸೊ ಈ ವಿಚಾರವಾಗಿ ಕಿಚ್ಚ ಸುದೀಪ್ ಅವರು ಈ ಅಶ್ವಿನಿ ಗೌಡಗೆ ಮಾನವೀಯತೆಯ ಪಾಠವನ್ನ ಮಾಡುವ ಸಾಧ್ಯತೆ ಹೆಚ್ಚಿದೆ. ಯಾಕೆಂತಂದ್ರೆ ದೂರದಿಂದ ಆ ಲೆಟರ್ ಬಂದಿತ್ತು, ಆ ಮಗಳ ಕೈಗೆ ಸಿಗದಂತೆ ಮಾಡಿದ್ರಲ್ಲ. ಸೊ ಇಲ್ಲಿ ತನ್ನ ಮಗನ ಲೆಟರ್ ಕೈಗೆ ಸಿಗದೇ ಇದ್ದಾಗ ಬಿಕ್ಕಿ ಬಿಕ್ಕಿ ಅತ್ತಂತಹ ಸುಮ್ಮನೆ ಎಮೋಷನಲ್ ಡ್ರಾಮಾ ಮಾಡದ್ಲಲ್ಲ ಅಶ್ವಿನಿ ಗೌಡ. ಹಾಗಾದ್ರೆ ನಿಮಗೊಂದು ನ್ಯಾಯ ಅವರಿಗೊಂದು ನ್ಯಾಯನ, ನಿಮಗ್ ನೋವಾಗುತ್ತೆ ಅವ್ರಿಗೆ ನೋವಾಗೋದಿಲ್ವಾ ಅಂತ ಹೇಳಿ ಒಂದಷ್ಟು ಸಲಹೆಗಳನ್ನ ಒಂದಷ್ಟು ಇಂಡೈರೆಕ್ಟ್ ಆಗಿ ಚಾಟಿ ಬೀಡಿಸುವ ಸಾಧ್ಯತೆಗಳಿದೆ. ಕಾದ್ ನೋಡೋಣ ಯಾವ ರೀತಿಗೆ ಮಾತಾಡ್ತಾರೆ ಅಂತ. ಇನ್ನೊಂದು ಕಡೆಗೆ ಬಹಳ ನಿರೀಕ್ಷಿತ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚಾಗಿ ಎಂಟರ್ಟೈನ್ಮೆಂಟ್ ಅನ್ನ ಕೊಡುವಂತಹ ಗಿಲ್ಲಿ ನಟನಿಗೆ ಈ ವಾರ ಕಳಪೆಯನ್ನ ಕೊಟ್ಬಿಟ್ಟಿದ್ದಾರೆ. ಯಾಕೆ ಅನ್ನೋದನ್ನ ನಾವು ಒಂದಷ್ಟು ಅನಲೈಸ್ ಮಾಡ್ತಾ ಹೋದ್ರೆ ಎಲ್ರಿಗೂ ಕೂಡ ಕ್ವಾಟ್ಲೆಯನ್ನ ಕೊಟ್ರು ಅಂತೆ. ಬಿಗ್ ಬಾಸ್ ಮನೆಯಲ್ಲಿ ಸೈಲೆಂಟ್ ಆಗಿದ್ದವ್ರಿಗೆ ಮರ್ಯಾದೆ ಇಲ್ಲ, ಕ್ವಾಟ್ಲೆ ಕೊಟ್ರೆ ಕಳಪೆ ಕೊಡ್ತಾರೆ. ಏನ್ ಮಾಡೋದು ಅನ್ನೋದೇ ಇಲ್ಲಿ ಗೊತ್ತಾಗ್ತಾ ಇಲ್ಲ. ನೋಡಿ, ಬಿಗ್ ಬಾಸ್ ಮನೆಯನ್ನ ಎಷ್ಟಾಗುತ್ತೋ ಅಷ್ಟು ಎಂಗೇಜಿವ್ ಆಗಿಡುವಂತಹ ಕಂಟೆಸ್ಟೆಂಟ್ ಅಂತಂದ್ರೆ ಅದುವೇ ಈ ಗಿಲ್ಲಿ ನಟ ತರಲೆ ಮಾಡ್ತಾರೋ ಅಥವಾ ಕ್ವಾಟ್ಲೆ ಕೊಡ್ತಾರೋ ಅಥವಾ ಯಾರಿಗಾದ್ರೂ ಕಾಮಿಡಿ ಮಾಡ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ, ಒಟ್ನಲ್ಲಿ ಮನೆಯನ್ನ ಎಂಗೇಜಿವ್ ಆಗಿಡ್ತಾರೆ, ತುಂಬಾ ಚೆನ್ನಾಗಿ ಮಾತನಾಡ್ತಾರೆ. ಇನ್ನೊಂದು, ತಮ್ಮ ಕಾಮಿಡಿ ಮೂಲಕವೇ ಯಾರಿಗೆ ಏನ್ ಹೇಳಬೇಕು ಅದನ್ನ ಹೇಳುವಂತಹ ವ್ಯಕ್ತಿತ್ವ. ಮತ್ತೆ ಹಿಂದೆ ಒಂದ್ ಮಾತಾಡೋದು ಮುಂದೆ ಒಂದ್ ಮಾತಾಡೋದು ಆ ರೀತಿಯಾಗಲ್ಲ, ಹಿಂದೆನೂ ಅದೇ ಮಾತಾಡ್ತಾರೆ ಮುಂದೆನೂ ಅದೇ ರೀತಿಯಾಗಿ ಮಾತಾಡ್ತಾರೆ. ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಜೊತೆಗೂ ನೋಡಿ, ಒಬ್ಬರ ಜೊತೆ
ಜಗಳ ಆಡಿದ್ರೆ ಅವ್ರ ಜೊತೆ ನಾನು ಮಾತಾಡೋದಿಲ್ಲ ಅನ್ನೋ ಹಾಗಿಲ್ಲ. ಮುದ್ದಾಮ್ ಹೋಗಿ ಎಲ್ಲರ ಜೊತೆಗೂ ಕೂಡ ಮಾತನಾಡುವಂತಹ ಕಂಟೆಸ್ಟೆಂಟ್. ಒಂದು ರೀತಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಜೊತೆಗೂ ಕೂಡ ಸರ್ವೈವ್ ಆಗ್ತಾ ಇರುವಂತಹ ಹುಡುಗ ಗಿಲ್ಲಿ ನಟನಿಗೆ ಕಳಪೆ ಕೊಟ್ಟಿದ್ದಿದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ನೋಡಿ, ಈ ವಾರ ಕಂಪ್ಲೀಟ್ ಸೈಲೆಂಟ್ ಆಗಿದ್ದಂತಹ ಈ ಸುದಿಗೆ ಯಾವುದೇ ರೀತಿಯಾದಂತಹ ಕಳಪೆ ಕೊಡ್ಲಿಕ್ಕೆ ಜನ ಮುಂದೆ ಬರಲಿಲ್ಲ. ಅಂದ್ರೆ ಮೊದಲನೇದಾಗಿ ಸುದಿನೇ ಲೀಡಿಂಗ್ ಅಲ್ಲಿ ಇದ್ದಿದ್ದು, ನಂತರ ಸುದಿಗೆ ಎಲ್ಲಿ ಕಳಪೆ ಕೊಟ್ಟು ಬಿಡ್ತಾರೋ ಅಂತ ಹೇಳಿ ಈ ಅಶ್ವಿನಿ ಟೀಮ್ ಜಾನ ನಡೆಯಿಂದ ಗಿಲ್ಲಿ ನಟನ ಮೇಲೆ ಈ ಕಳಪೆ ಅನ್ನೋ ಈ ಒಂದು ಇದನ್ನ ಎತ್ತಾಕ್ಬಿಡ್ತಾರೆ. ಹೀಗಾಗಿ ಗಿಲ್ಲಿ ನಟ ಕಳಪೆ ಆಗ್ಬೇಕಾಯ್ತು. ಇದಕ್ಕಿಂತ ಪೂರ್ವದಲ್ಲಿ ಈ ಅಶ್ವಿನಿ ಅಂಡ್ ಟೀಮ್ ಕಳಪೆ ವಿಚಾರವಾಗಿ ಡಿಸ್ಕಷನ್ ಮಾಡಿರ್ತಾರೆ. ಒಂದ್ ವೇಳೆ ನಾವು ಈ ವಾರ ಕಳಪೆನ ಗಿಲ್ಲಿ ಕೊಟ್ಬಿಟ್ರೆ ಹೆಂಗೆ ಅಂತ ಹೇಳ್ತಾರೆ. ಈ ಎಲ್ಲ ತಲಹರಟೆಗಳು ಇದನ್ನೆಲ್ಲ ನೋಡಿದ್ರೆ ನಾವು ಗಿಲ್ಲಿಗೆ ಕೊಟ್ಬಿಡೋಣ, ಆಮೇಲೆ ಒಂದ್ ಸ್ವಲ್ಪ ರಿಪೇರಿ ಆಗಿ ಬರ್ತಾನೆ ಆತ ಈ ಕಳಪೆ ಹೋಗಿ ಬಂದ್ಮೇಲೆ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಅಶ್ವಿನಿ ಏನ್ ಯೋಚನೆ ಮಾಡ್ತಾಳೆ ಅಂತಂದ್ರೆ, ಒಂದ್ ವೇಳೆ ನಾವು ಕಳಪೆ ಏನಾದ್ರೂ ಕೊಟ್ಬಿಟ್ರೆ ಆಗ ಗಿಲ್ಲಿ ಮನೆಯಲ್ಲಿ ಇನ್ನಷ್ಟು ಕ್ವಾಟ್ಲೆ ಮಾಡ್ತಾನೆ, ಮತ್ತೆ ಹೆಚ್ಚು ಫುಟೇಜ್ ತಗೊಂಡ್ಬಿಡ್ತಾನೆ ಕಳಪೆ ಆಗಿರೋ ಕಾರಣಕ್ಕಾಗಿ ಜೈಲಿನಲ್ಲಿ ಅಂತ ಹೇಳಿ ಮಾತಾಡ್ಕೊಳ್ತಾರೆ. ಒಟ್ಟಿನಲ್ಲಿ ಈ ಗಿಲ್ಲಿ ಬಗ್ಗೆ ಇವರಿಗೆ ಭಯ ಅಂತೂ ಇದೆ. ಈತನನ್ನ ನಾವು ಮಾತಿನಿಂದ ಸೋಲ್ಸಕ್ ಆಗಂಗಿಲ್ಲ, ಅಟ್ಲೀಸ್ಟ್ ಈ ಕಳಪೆ ಕೊಡೋಣ ಅಂತಂದ್ರೆ ಫುಟೇಜ್ ತಗೊಳ್ತಾನೆ ಅನ್ನೋ ಒಂದು ಭಯನೂ ಕೂಡ ಇದೆ. ಒಟ್ಟಿನಲ್ಲಿ ಇಲ್ಲಿ ಗೊತ್ತಾಗುತ್ತೆ ಸ್ಪಷ್ಟವಾಗಿ ಗಿಲ್ಲಿ ನಟ ಒಬ್ಬ ಟಫ್ ಕಾಂಪಿಟೇಟರ್ ಆಗಿದ್ದಾನೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿ. ಎಲ್ರಿಗೂ ಕೂಡ ಗಿಲ್ಲಿ ಬಗ್ಗೆ ಭಯ ಇದೆ. ಇನ್ನು ವಿನ್ನರ್ ಕ್ಯಾಂಡಿಡೇಟ್ ಆಗಿರುವಂತಹ ಈ ಗಿಲ್ಲಿ ನಟ ಕಳಪೆ ಹೋಗ್ಬಿಟ್ರಲ್ಲ ಅಂತ ಹೇಳಿ ಯೋಚಿಸೋ ಅಗತ್ಯವೇ ಇಲ್ಲ. ಯಾಕಂತಂದ್ರೆ ಕಳೆದ ಸೀಸನ್ ನಲ್ಲಿ ಹನುಮಂತ ಲಮಾನಿನೂ ಕೂಡ ಕಳಪೆಗೆ ಹೋಗಿ ಬಂದಿದ್ದು ಕೂಡ ಇದೆ, ಜೈಲಿಗೆ ಹೋಗಿ ಬಂದು ಅವರೇ ಟ್ರೋಫಿನ ಹಿಡಿದಿದ್ದು ಕೂಡ ಇದೆ. ಸೊ ಹಾಗಾಗಿ ಇವತ್ತಿನ ಜನ ಏನ್ ಯೋಚನೆ ಮಾಡ್ತಿದಾರೆ ಅಂತಂದ್ರೆ, ಗಿಲ್ಲಿ ಕಳಪೆಗೆ ಹೋಗಿ ಜೈಲಿಗೆ ಹೋಗಿ ಬಂದ್ರು ಸಹಿತ ವಿನ್ನರ್ ಆಗೋದು ಗಿಲ್ಲಿನೇ ಅಂತಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ. ಒಟ್ಟಿನಲ್ಲಿ ಈ ಎಲ್ಲದರ ವಿಚಾರವಾಗಿ ಕಿಚ್ಚ ಸುದೀಪ್ ಅವರು ಯಾವ ರೀತಿಯಾಗಿ ಮಾತಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಇನ್ನೊಂದು ಕಡೆಗೆ ಹಲವು ವಾರಗಳಿಂದ ಅಶ್ವಿನಿ ಅವರನ್ನ ಬೇಕು ಅಂತ ಕೈ ಬಿಡ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಇಲ್ಲ. ಅವ್ರಿಗೆ ಹೆಚ್ಚಾಗಿ ಮಾತಾಡಿದ್ರೆ ಬುದ್ಧಿ ಕಲಿಯುವ ಸಾಧ್ಯತೆಗಳು ಹೆಚ್ಚಿದೆ. ಆದ್ರೆ ಅದ್ಯಾಕೋ ಏನೋ ಸುದೀಪ್ ಅವರು ಅವ್ರ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾ ಇಲ್ಲ. ಇನ್ನೊಂದು ಕಡೆಗೆ ಕಳೆದ 2-3 ವಾರಗಳಿಂದ ಅಶ್ವಿನಿ ಕುರಿತಾಗಿ ಕಿಚ್ಚ ಸುದೀಪ್ ಅವರು ಮಾತಾಡ್ಲೇಬೇಕು, ಆಕೆಗೆ ಚಾಟಿ ಬೀಸಲೇಬೇಕು, ಆಕೆಗೆ ಬುದ್ಧಿ ಹೇಳಲೇಬೇಕು ಅಂತ ಹೇಳಿ ಹಲವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಆದ್ರೆ ಸುದೀಪ್ ಅವರು ಆ ವಿಚಾರವಾಗಿ ಮನಸ್ಸು ಮಾಡ್ತಾ ಇಲ್ಲ. ಆಕೆಗೆ ಬೈಬೇಕು ಅಂತ ಹೇಳಿ ನಿರ್ಧಾರವನ್ನೇ ತೆಗೆದುಕೊಳ್ತಿಲ್ಲ. ಯಾಕೋ ಏನೋ ಗೊತ್ತಿಲ್ಲ. ಕೆಲವರು ಕಿಚ್ಚ ಸುದೀಪ್ ಅವ್ರಿಗೆ ಅಶ್ವಿನಿ ಮೇಲೆ ಭಯ ಅಂತ ಹೇಳ್ತಾರೆ. ಇಲ್ಲಿ ಕೆಲವರು ಅಶ್ವಿನಿಗೆ ಏನಾದ್ರೂ ಜೋರಾಗಿ ಬೈದು ಬಿಟ್ರೆ ಅಶ್ವಿನಿ ಈ ರೀತಿಯಾಗಿ ಏನು ನೆಗೆಟಿವ್ ಆಗಿ ಆಟ ಆಡ್ತಿದಾರಲ್ಲ, ಇದನ್ನ ನಿಲ್ಲಿಸ್ಬಿಟ್ಟು ಪಾಸಿಟಿವ್ ಆಗ್ಬಿಟ್ರೆ ಆಗ ಬಿಗ್ ಬಾಸ್ ಮನೆಯಿಂದ ಕಂಟೆಂಟೇ ಸಿಗೋದಿಲ್ಲ ಅಂತ ಹೇಳ್ತಾರೆ. ಇದರ ಬಗ್ಗೆ ಅಭಿಪ್ರಾಯ ಏನು? ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇದೆಲ್ಲವೂ ಕೂಡ ಈ ವಾರದ ಕಥೆಯಾಗಿತ್ತು. ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ, ಕಿಚ್ಚನ ಕಟಕಟೆಯಲ್ಲಿ ಯಾವೆಲ್ಲ ವಿಷಯಗಳು ಬರುತ್ತೆ, ಯಾವುದನ್ನೆಲ್ಲ ಹೈಲೈಟ್ ಮಾಡ್ತಾರೆ, ಯಾರಿಗೆಲ್ಲ ಸರಿಯಾಗಿ ಉಗಿತಾರೆ, ರಿಷಿನಾ ಮನೆಯಲ್ಲಿ ಇಟ್ಕೊಂತಾರ, ಹೊರ ಕಳಿಸ್ತಾರ, ಅಥವಾ ಧ್ರುವಂತ್ ಮಲ್ಲಮ್ಮ ಹೋದ ನಂತರ ವಿಪರೀತವಾಗಿ ಬದಲಾವಣೆ ಆಗಿದ್ದಾರೆ, ಮತ್ತೆ ತುಂಬಾ ನೆಗೆಟಿವ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ಈ ಅಶ್ವಿನಿ ಅಂಡ್ ಟೀಮ್ ಜೊತೆಗೆ ಸೇರ್ಕೊಂಡು ಅವರನ್ನೇ ಮನೆಯಿಂದ ಹೊರ ಕಳಿಸ್ತಾರೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇದೆ. ಕಾದ್ ನೋಡೋಣ ಏನೆಲ್ಲ ಆಗ್ಬೋದು ಅಂತ ಹೇಳಿ. ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.